ಹಲೋ ಹಲೋ ಹಲೋ, ನಮಸ್ಕಾರ. ಏನು ಹೆಸರು, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಾ? ಹಾವೇರಿಯಿಂದ ಮಾತಾಡೋದು. ಓಕೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಮಗನ ಬಗ್ಗೆ ಕೇಳ್ಬೇಕು. ಸರಿ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 6/5/2001. 6/5/2001. ಓಕೆ, ಹುಟ್ಟಿದ ಸಮಯ ರಾತ್ರಿ 9:03. ಓಕೆ, ಏನು ಪ್ರಶ್ನೆ ಇದೆ ಕೇಳಿ, ಮಾತಾಡಿ, ಮೇಡಮ್ ಇದ್ದಾರೆ. ಇವ ಇಂಜಿನಿಯರಿಂಗ್ ಮುಗಿಸ್ಯಾನ, ಮುಂದೇನು ಎಲ್ಲಿ ಸರ್ ಕೆಲ್ಸ, ನಮಸ್ತೆ ಸರ್. ನಿಮ್ಮ ನಮಸ್ತೆ ಮಗ ಮೇಡಮ್. ಏನ್ ಮಾಡ್ತಿದ್ದಾರೆ ಸರ್ ಇವಾಗ? BE ಕಂಪ್ಲೀಟ್ ಆಗೈತಿ. ಹಾ BE ಇಂಜಿನಿಯರಿಂಗ್ ಕಂಪ್ಲೀಟ್ ಆಗೈತಿ. ಸರ್, ತುಲಾ ರಾಶಿ, ಸ್ವಾತಿ ನಕ್ಷತ್ರ ಹ್ಞೂ. ನಿಮ್ಮ ಮಗಂದು ನೋಡಿ. ಏನ್ ಪ್ರಶ್ನೆ ನಿಮ್ದು ಪ್ರಶ್ನೆ ಸರ್? ಅದ ಈಗ ರೀಸೆಂಟ್ ಆಗಿ ಮುಗಿದೈತಿ, ಕಂಪ್ಲೀಟ್ ಆಗೈತಿ. ಮುಂದೆ ಕೆಲ್ಸದ ಬಗ್ಗೆ ಕೇಳಕ್ ಫೋನ್. ಕೆಲ್ಸದ ಬಗ್ಗೆ ಚೆನ್ನಾಗಿದೆ, ಆದರೆ ನಿಮ್ಮ ಮಗನಿಗೆ ಕೆಲಸ ಇರೋ ಕಡೆನೇ ಮಾಡಬೇಕಾಗುತ್ತೆ. ಬೇರೆ ಬೇರೆ ಊರಿಗೆ ಹೋಗಿ ಬೇರೆ ಬೇರೆ ಫಾರಿನ್ ಗಿರಿನಲ್ಲಿ ಕೆಲಸ ಸಿಕ್ಕಿದ್ರೆ ಕಳಿಸ್ಬೇಡಿ, ಯಾಕಂದರೆ ಅಲ್ಲಿ ಕೆಲಸ ಅಷ್ಟೊಂದು ಒಗ್ಗೋದಿಲ್ಲ. ಅರ್ಧಂಬರ್ಧ ಕೆಲಸ ಬಿಟ್ಬಿರೋಂಥ ಚಾನ್ಸಸ್ ಆಗುತ್ತೆ. ಬಟ್ ಕೆಲಸ ಸಿಕ್ಕತ್ತೆ. ಇವಾಗ ನಡೀತಾ ಇರೋ ಟೈಮ್ ಅವರಿಗೆ 2014ರಿಂದ 2030 ಅಲ್ಲಿವರೆಗೂ ಟೈಮು ಓಕೆ ಅಂತ ಹೇಳುತ್ತೆ. ಮತ್ತು ನಿಮ್ಮ ಮಗನಿಗೆ ಕೆಲವೊಂದು ಗ್ರಹಗಳು ಕೆಟ್ಟಿರೋದ್ರಿಂದ ಅದಕ್ಕೆ ನೀವು ಪರಿಹಾರ ಮಾಡ್ಕೊಳ್ಬೇಕಾಗತ್ತೆ. ಯಾಕಂದರೆ ತುಂಬ ಟೈಮ್ ಚೆನ್ನಾಗಿದೆ, ಆದರೆ ಏನು ವಿದ್ಯಾಭ್ಯಾಸ ಮಾಡಿದ್ದಾರೆ ಅದರಲ್ಲಿ ಸ್ವಲ್ಪ ಡಲ್ ಇರ್ತಾರೆ. ಬಟ್ ಜಾತಕ ತುಂಬ ಚೆನ್ನಾಗಿದೆ. ನಾನು ಕೊಡೋವಂಥ ಒಂದು 2 ಬ್ರೇಸ್ಲೆಟ್ನ ಹಾಕೊಳ್ಳೋಕೆ ಹೇಳಿ. ಲೈಫ್ ಟೈಮ್ ಇವ್ರಿಗೆ ಕೆಲಸ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಮತ್ತು ಲೈಫ್ ಕೂಡ ತುಂಬ ಚೆನ್ನಾಗಿರುತ್ತೆ. ಓಕೆ, ಧನ್ಯವಾದ ಸರ್ ಕರೆ ಮಾಡೋದಕ್ಕೆ. ಎಸ್, ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ, ಖಂಡಿತ ಒಳ್ಳೇದಾಗೇ ಆಗುತ್ತೆ. ಮೇಡಮ್, ನೀವು ಹೇಳಿದ್ರಿ ಮನೇಲಿ ವಾಸ್ತು ಎಷ್ಟು ಇಂಪಾರ್ಟೆಂಟ್ ಅಂತ. ಖಂಡಿತ ಹೌದು, ದೊಡ್ಡವ್ರು ಹೇಳ್ತಾರಲ್ಲ, ಅದಕ್ಕೆ ಮನೆಗೆ ಮಂತ್ರಾಲಯ ಅಂತ ಹೇಳಿ. ಸೊ ಮೇನ್ಲಿ ಮನೆ ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ಸಾಕಷ್ಟು ಜನ ವಾಸ್ತುನ ಬಿಡು ಅದೆಲ್ಲ ವರ್ಕ್ ಆಗಲ್ಲ, ನಂಬಲ್ಲ ಅಂತ ಹೇಳ್ತಾರೆ. ಬಟ್ ಆ ವಾಸ್ತು ಕಿಟ್ ತಗೊಂಡು ಅದರಿಂದ ಒಳ್ಳೇದಾಗಿರತ್ತಲ್ಲ, ಅವ್ರಿಗೆ ಗೊತ್ತಿರುತ್ತೆ ಅದರಿಂದ ಎಷ್ಟು ಒಳ್ಳೇದಾಗುತ್ತೆ, ಅದ್ರ ಎಫೆಕ್ಟ್ ಹೇಗಿದೆ ಅಂತ ಹೇಳಿ. ಏನು ಹೇಳ್ತೀರಾ ಅದ್ರ ಬಗ್ಗೆ ನೀವು? ನೋಡಿ, ವಾಸ್ತು ಅಂತ ಬಂದಾಗ ಮನೇಲಿ ಹೇಳ್ತೀನಿ, 4 ಜನ ಇದ್ದರೆ 4 ಜನನು ಬೇರೆ ಬೇರೆ ರಾಶಿ ಅವ್ರು ಇರ್ತಾರೆ. ಯಾಕಂದರೆ ನಾವೇನೋ ಒಂದು ಹೇಳ್ತೀವಿ, ನೀವೇನೋ ಒಂದು ಮಾಡಿ, ಹಾಗಲ್ಲ. ನಿಮ್ಮ ಮನೆ ಒಂದು ವಿಡಿಯೋ ತಗೊಳ್ಳಿ, ಅಥವಾ ನಿಮ್ಮ ಮನೇಲೇ ನೀವು ನಮ್ಮ ಹತ್ರ ಜಾತಕ ಕೇಳಕ್ಕೆ ಬಂದಾಗ ನಿಮ್ಮ ಒಂದು ಜಾತಕದಲ್ಲಿ ಏನಿದೆ, ಹೇಗಿದೆ ಅನ್ನೋದನ್ನು ತಿಳಿಸ್ಕೊಡ್ತೀವಿ. ಯಾವ ಗ್ರಹ ಕೆಟ್ಟಿದೆ ಅನ್ನೋದನ್ನು ತಿಳ್ಕೊಳ್ಳಿ. ಆ ಗ್ರಹನ ನಿಮ್ಮ ಮನೇಲಿ ಇಟ್ಕೊಂಡು ಪಾಸಿಟಿವ್ ಮಾಡ್ಕೊಳ್ಳಿ. ಯಾಕಂದರೆ ನಾವು ಕೊಡೋಂಥ ಸ್ಟೋನು ಅದು ಕೂಡ ದೇವರಾಗಿರುತ್ತೆ. ಯಾಕೆ ಅಂದರೆ ಅದಕ್ಕೆ ಅಷ್ಟು ಪವರ್ ಇರುತ್ತೆ. ಇವಾಗ ನೀವು ಒಂದು ಕಲ್ಲು, ಆ ಕಲ್ಲಲ್ಲಿ ವಿಗ್ರಹವನ್ನು ಮಾಡಿ ದೇವಸ್ಥಾನದಲ್ಲಿ ಇಟ್ಟಾಗ ಗಂಟೆ ನಿಂತ್ಕೊಂಡು ದೇವ್ರನ್ನ ಬೇಡ್ಕೋತೀರಿ. ಯಾಕಂದರೆ ಅದು ಕಲ್ಲೇನೆ, ಆದರೆ ಅದಕ್ಕೆ ವಿಗ್ರಹ ಅಂದರೆ ಒಂದು ಮೂರ್ತಿಯನ್ನು ಕೊಟ್ಟಿರ್ತಾರೆ. ಆದರೆ ನಾವು ಕೊಡೋ ಸ್ಟೋನು ಆ ಒಂದು ಮೂರ್ತಿ ಅದಕ್ಕೆ ಆಕಾರ ಇರಲ್ಲ ಅಷ್ಟೇ. ಆದರೂ ಅದು ಕೂಡ ನಿಮ್ಮಲ್ಲಿ, ನಿಮ್ಮ ಒಂದು ರಾಶಿ ಚಕ್ರದಲ್ಲಿ, ನಿಮ್ಮ ಮನೆಯಲ್ಲಿ ಓಡ್ತಾ ಇರೋವಂಥ ಎಲ್ಲ ಗ್ರಹಗಳಿಗೆ ಸಂಬಂಧಪಟ್ಟಿರತಕ್ಕಂಥ ಸ್ಟೋನು. ಅದನ್ನು ನಿಮ್ಮ ಮನೇಲಿ ಇಟ್ಕೊಂಡಾಗ ಖಂಡಿತ ಹೇಳ್ತೀನಿ ಎಷ್ಟು ನಿಮಗೆ ಪಾಸಿಟಿವ್ ಆಗುತ್ತೆ ಅಂತಂದರೆ, ಜಸ್ಟ್ ನಾವು ಏನು ಇನ್ಸ್ಟ್ರಕ್ಷನ್ ಕೊಡ್ತೀವಿ ಅದನ್ನು ಮಾಡ್ಕೊಂಡು ಬನ್ನಿ. ನಿಮ್ಮ ಮನೆಯಲ್ಲಿ ಬಾಂಡಿಂಗ್ ಆಗಿರ್ಬೋದು, ನಿಮ್ಮ ಮನೆ ಅಭಿವೃದ್ಧಿ ಆಗಿರ್ಬೋದು, ಅಥವಾ ನಿಮ್ಮ ಮನೆ ವಾಸ್ತು ಕೆಟ್ಟು ಯಾರಿಗೋ ಒಬ್ಬರಿಗೆ ಹುಷಾರು ತಪ್ಪಿರುತ್ತೆ, ಮನೇಲಿ ಕಿತ್ತಾಟ, ಅತ್ತೆ ಸೊಸೆಗೆ ಜಗಳ, ಗಂಡ ಹೆಂಡತಿಗೆ ಜಗಳ, ಈ ಥರ ಆಗಿದ್ದಾಗ ಕೆಲವೊಂದು ಸ್ಟೋನನ್ನು ಮನೇಲಿ ಇಟ್ಕೊಳ್ಳಿ. ಖಂಡಿತ ನಿಮ್ಮ ಅಭಿವೃದ್ಧಿ ಒಂದೇ ಅಲ್ಲ, ಮನೆಗೆ ಮುಖ್ಯವಾಗಿ ಬರೀ ದುಡ್ಡು ಒಂದೇ ಮುಖ್ಯ ಅಲ್ಲ. ಮನೇಲಿ ಶಾಂತಿ, ನೆಮ್ಮದಿ, ಎಜುಕೇಷನು, ಮಕ್ಕಳ ಒಂದು ಎಜುಕೇಷನು, ಮೇಯ್ನ್ ಆರೋಗ್ಯ. ನಾವು ಆರೋಗ್ಯವಾಗಿದ್ದರೆ, ನಾವು ತುಂಬ ಚೆನ್ನಾಗಿದ್ದರೆ, ನಾವು ಏನು ಬೇಕಾದರೂ ಮಾಡ್ಕೊಳ್ಬೋದು, ಎಂಥ ಕೆಲಸ ಬೇಕಾದರೂ ಮಾಡ್ಕೊಳ್ಬೋದು, ಏನು ಬೇಕಾದರೂ ಸಂಪಾದನೆ ಮಾಡ್ಬೋದು. ಹಾಗಾಗಿ ನಮ್ಮ ಆರೋಗ್ಯ ಮುಖ್ಯ ಆಗಿರುತ್ತೆ. ಮತ್ತು ಮನೇಲಿ ಒಂದು ಬಾಂಡಿಂಗು, ಕುಟುಂಬದ ಬಾಂಡಿಂಗು, ಅದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದರೆ ಒಂದು ಮನೇಲಿ ನೋಡಿ 4 ಜನ ಇರ್ತಾರೆ, ತುಂಬ ಚೆನ್ನಾಗಿರ್ತಾರೆ. ಎಲ್ಲೋ ಒಂದು ಕಡೆ ಆ ಮನೆಗೆ ಯಾರಾದರೂ ಒಬ್ಬರು ನ್ಯೂ ಕಮರ್ಸ್ ಎಂಟ್ರಿ ಆದರು, ಸೊಸೆ ಅಥವಾ ಅಳಿಯ ಯಾರೋ ಒಬ್ಬರು ಬಂದರು, ಎಲ್ಲೋ ಒಂದು ಕಡೆ ಆ ಮನೇನ ಡಿವೈಡ್ ಆಗೋದು, ಆ ಮನೇಲಿ ಅಶಾಂತಿ ಬರೋದು, ಇದೆಲ್ಲವೂ ನಾವು ನೋಡ್ತಾನೆ ಇದ್ದೀವಿ. ನಾವು ನಮ್ಮ ಒಂದು ಜಾತಕಗಳನ್ನ ನೋಡಿದಾಗ ಇರುತ್ತೆ. ಆದರೆ ಅದಕ್ಕಾಗಿನೂ, ಯಾಕಂದರೆ
ಪೇರೆಂಟ್ಸು ಮಕ್ಕಳನ್ನ ತುಂಬ ಕಷ್ಟಪಟ್ಟು ಬೆಳೆಸಿರ್ತಾರೆ. ಯಾವುದೋ ಒಂದು ಟೈಮಲ್ಲಿ ಮಕ್ಕಳು ಡಿವೈಡ್ ಮಾಡಿ ಬೇರೆ ಹೋಗಬೇಕಾದ್ರೆ ಅವ್ರಿಗಾಗುವಂಥ ನೋವು ಹೇಗಿರುತ್ತೆ ಅಲ್ವಾ? ಯಾಕಂದರೆ ಒಂದು ಉಸಿರು, ಒಂದು ಜೀವನ ಅವ್ರಿಗೋಸ್ಕರ ತೆಗೆದಿರ್ತಾರೆ. ಯಾಕಂದರೆ ಮಕ್ಕಳು ಹುಟ್ಟಿದ ಮೇಲೆ, ಯಾಕಂದರೆ ನಮಗೆ ಇವಾಗ ನಮಗಾಗಿ ನಾವು ಬದುಕ್ತಿರ್ತೀವಿ. ನಮಗೆ ಒಂದು ಮಕ್ಕಳಾಗಿದ ತಕ್ಷಣ ನಮಗಾಗಿ ನಾವು ಬದುಕಲ್ಲ, ನಮ್ಮ ಮಕ್ಳಿಗೋಸ್ಕರನೇ ನಾವು ಬದುಕ್ತಾ ಇರ್ತೀವಿ. ಏನೇ ಮಾಡಿದ್ರು ನಮ್ಮ ಮಕ್ಕಳಿಗೆ ಅಂತ ಮಾಡ್ತಿರ್ತೀವಿ. ಯಾಕಂದರೆ ಅವ್ರಿಗೊಂದು ದಡ ಸೇರಿಸ್ಬೇಕು. ನಾವೇನೇ ಪ್ರಾಪರ್ಟಿ ಮಾಡಿದ್ರು ನಮ್ಮ ಮಕ್ಕಳಿಗೆ, ಅದು ಕಷ್ಟಪಟ್ಟೆ ತಾನೇ ಮಾಡ್ತೀವಿ. ಅವ್ರಿಗೆ ಎಜುಕೇಷನ್ ಕೊಡೋದಾದ್ರು ಅವ್ರು ತುಂಬ ಚೆನ್ನಾಗಿರಲಿ, ಅವ್ರು ಒಂದು ಮದುವೆ ಮಾಡಬೇಕಾದ್ರೂ ತುಂಬ ಹುಡುಕ್ತೀವಿ, ತುಂಬ ಲೈಫ್ ಚೆನ್ನಾಗಿರಲಿ, ಸೆಟಲ್ ಆಗಲಿ ಅಂತ. ಎಲ್ಲವನ್ನು ಮಕ್ಳಿಗೋಸ್ಕರ ಪೇರೆಂಟ್ಸು ಸ್ಯಾಕ್ರಿಫೈಸ್ ಮಾಡ್ತೀವಿ. ಸೊ ಆ ಮಕ್ಕಳು ಎಲ್ಲೋ ಒಂದು ಕಡೆ ದೂರ ಆದಾಗ ಅವ್ರಿಗಾಗುವಂಥ ನೋವು ಅದು ಹೇಳಕ್ಕೆ ಆಗ್ದು. ಆ ಒಂದು ಸ್ವಲ್ಪ ದಿನ ಅವ್ರು ಎಂಥ ನೋವು ಪಡ್ತಾರೆ ಅಂತಂದರೆ ಅದು ಬಹಳಷ್ಟು. ಈ ಥರದ್ದೆಲ್ಲ ಆಗದೇ ಆಗಬಾರ್ದು. ಮತ್ತು ಮನೇಲಿ ಟೋಟಲ್ ಬಾಂಡಿಂಗ್ ಮುಖ್ಯ, ಚೆನ್ನಾಗಿರಬೇಕು. ಅದು ಏನೇ ಆದ್ರೂ ಒಬ್ರಿಗೊಬ್ರು ಹೊಂದ್ಕೊಂಡು ಮನೇಲಿರೋ 4 ಜನನೂ ತುಂಬ ಚೆನ್ನಾಗಿದ್ರೆ ಆ ಮನೆಗೆ ಅದಕ್ಕಿಂತ ಬೇರೆ ಇನ್ಯಾವುದೂ ಇಲ್ಲ, ಅದಕ್ಕಿಂತ ಸುಖ ಸಂತೋಷ ಬೇರೆ ಯಾವುದಿಲ್ಲ. ಹಾಗಾಗಿ ಮನೇನ ಫಸ್ಟು ಸರಿ ಮಾಡ್ಕೊಳ್ಳಿ, ಆಮೇಲೆ ನಿಮ್ಮ ಅಭಿವೃದ್ಧಿ ತಂತಾನೇ ಆಗುತ್ತೆ. ನಾವು ಏನೇ ಕೊಟ್ಟರು ಲೈಫ್ ಟೈಮ್, ಇಷ್ಟು ಟೈಮ್ ಅಂತ ಏನಿಲ್ಲ, ನಿಮ್ಮ ಜೀವನ ಪೂರ್ತಿ ಅದು ನಿಮಗೆ ಸಕ್ಸಸ್ ಕೊಡ್ತಾ ಹೋಗುತ್ತೆ. ನೋಡಿ, ಸಿಂಹ ರಾಶಿಯವ್ರಿಗೆ ಹೇಳ್ತಾ ಇದೆ, ಸಿಂಹ ರಾಶಿಯವ್ರಿಗೆ ರಾಶಿಯಲ್ಲಿ ಕೇತು ಇದ್ದು 8ನೇ ಮನೇಲಿ ಶನಿ ಇದ್ದು ಬಹಳಷ್ಟು ನೋವು, ಯಾರನ್ನಾದ್ರೂ ಕಳ್ಕೊಂಡಿರ್ತಕ್ಕಂಥದ್ದು, ಮಕ್ಕಳಿಂದ ನೋವಾಗುವಂಥದ್ದು, ಇದನ್ನೆಲ್ಲ ಅನುಭವಿಸ್ಕೊಂಡು ಬಂದಿದ್ದಾರೆ. ನೋಡೋಣ ಗುರು ಬದಲಾಗ್ತಾನೇನೋ ಅಂತ ತುಂಬ ಜನ ನಮ್ಮ ಟೈಮ್ ಚೆನ್ನಾಗಾಗುತ್ತೇನೋ ಅಂತ ಕಾಯ್ತಿದ್ದಾರೆ. ಆದರೆ ಸಿಂಹರಾಶಿಯವ್ರಿಗೆ ಗುರು ಕೂಡ 12ನೇ ಮನೆ ವ್ಯಯಸ್ಥಾನಕ್ಕೆ ಬರ್ತಾರೆ. ಹಾಗಾಗಿ ಸಿಂಹರಾಶಿಯವರು ನೋಡಿ, ಇವಾಗ ಈ ಗುರು ಬದಲಾದ ಮೇಲೂ ಕೂಡ ಟೈಮು ತುಂಬ ಕೆಟ್ಟಿದೆ ಅವ್ರಿಗೆ. ಯಾಕೆ ಅಂತಂದರೆ 12ನೇ ಮನೆ ಗುರು ಯಾವ ಒಂದು ಫಲವನ್ನು ಕೊಡೋದಿಲ್ಲ, ಅದಕ್ಕೆ ನೀವು ಪರಿಹಾರ ಮಾಡಿಕೊಳ್ಳೇಬೇಕು. ನಿಮಗೆ ಯಾವ ಗ್ರಹ ಚೆನ್ನಾಗಿಲ್ಲ, ನಿಮಗೆ ಟೈಮ್ ಚೆನ್ನಾಗಿಲ್ಲ, ಅದನ್ನು ನೋಡ್ಕೊಳ್ಬೇಕು. ನೀವು ಜ್ಯೋತಿಷ್ಯ ಕೇಳಕ್ಕೆ ಹೋದರೆ ಹಿಂದಿಂದೆಲ್ಲ ಪುರಾಣ ಕೇಳ್ಕೊಂಡು ಕುತ್ಕೋಬಾರ್ದು. ಆಗಿರೋದು ನಿಮಗೂ ಗೊತ್ತಿರುತ್ತೆ, ಹೇಳ್ತಾ ಇದ್ರೆ ನಮಗೂ ಗೊತ್ತಾಗುತ್ತೆ. ಅದನ್ನು ಬಿಟ್ಟು ಹೀಗೆ ಟೈಮ್ ಹೇಗಿದೆ, ಮುಂದೆ ಟೈಮ್ ಹೇಗಿದೆ, ನಾನು ಏನಾದ್ರು ತಗೋಬಾರ್ದಾ, ನಾನು ಯಾವಾಗ ಏನು ಮಾಡಬೇಕು ಅನ್ನೋದನ್ನು ನೀವು ತಿಳ್ಕೊಂಡ್ರೆ ಅಂದರೆ ನಿಮ್ಮ ಲೈಫ್ ತುಂಬ ಚೆನ್ನಾಗಿರುತ್ತೆ. ನಾನು ಏನು ಕಲರ್ ಯೂಸ್ ಮಾಡಬೇಕು, ನಾನೇನು ಕಾಸ್ಟ್ಯೂಮ್ ಯೂಸ್ ಮಾಡಬೇಕು, ಯಾಕಂದರೆ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ಗೆ ಟ್ಯೂನ್ ಮಾಡಿ ನಾವು ಕೊಡೋವಂಥ ಕಲರು, ಕಾಸ್ಟ್ಯೂಮ್ಸು, ಅದರಲ್ಲೂ ಕೂಡ ನಿಮಗೆ 50% ರಿಸಲ್ಟು ನಿಮ್ಗೆ ಅದರಲ್ಲೇ ಸಿಕ್ಕುತ್ತೆ. ನಿಮ್ಮ ಫೋನ್ ನಂಬರ್ ಆಗಿರ್ಬೋದು, ನಿಮ್ಮ ಅಕೌಂಟ್ ನಂಬರ್ ಆಗಿರ್ಬೋದು, ಅಕೌಂಟ್ ನಂಬರ್ ಚೇಂಜ್ ಮಾಡೋಕ್ಕಾಗಲ್ಲ. ಮೇಯ್ನು ನೇಮು, ನಿಮ್ಮ ಡೇಟ್ ಆಫ್ ಬರ್ತ್ಗೆ ನಿಮ್ಮ ನೇಮ್ ಕೂಡ ತುಂಬ ಸಾಥ್ ಕೊಡುತ್ತೆ. ನಿಮ್ಮ ನೇಮು, ನಿಮ್ಮ ಕಲರ್ಸು, ನಿಮ್ಮ ಫೋನ್ ನಂಬರ್ಸು, ಇದನ್ನು ಟ್ಯೂನ್ ಮಾಡ್ಕೊಂಡಾಗ 50% ನಿಮಗೆ ರಿಸಲ್ಟ್ ಅದರಲ್ಲೇ ಇರುತ್ತೆ. ಅದನ್ನು ಫಾಲೋ ಮಾಡಬೇಕು. ಜೊತೆಗೆ ನಿಮಗೆ ಆಗುವಂಥ ನಕ್ಷತ್ರಗಳು ನಮ್ಗೆ ಯಾವ ದಿನ ಆಗುತ್ತೆ, ಯಾವ ದಿನ ಆಗಲ್ಲ. ಓಕೆ.